ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ. ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಸುಹಾಸ್ ಶೆಟ್ಟಿ ಅವರ ಸೋದರ ಮಾವ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತೇನೆ. ಸರ್, ಈಗಾಗಲೇ ಪ್ರಕರಣ ಸಂಬಂಧ 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ 2 ಹಿಂದೂಗಳು ಕೂಡ ಇದ್ದಾರೆ. ಏನು ಹೇಳ್ತೀರಿ? ಇದು ಯಾರು ಹಿಂದೂಗಳಿದ್ದಾರೆ, ಹಿಂದೂ ಇದ್ರು ಮುಸ್ಲಿಮ್ರಿದ್ರು ಅಪರಾಧಿ. ಸರ್ಕಾರ ಹಿಂದೂಗಳಿದ್ರು ಅನ್ನೋದನ್ನು ಬಿಂಬಿಸುವುದು ಬಿಟ್ಟು ಯಾರೇ ಅಪರಾಧಿಗಳಿರಲಿ ಅವರನ್ನು ಗಲ್ಲಿಗೇರಿಸಲಿ ಅಂತ ನಾನು ಸರ್ಕಾರವನ್ನು ಖಂಡಿತವಾಗಿಯೂ ನಾನು ಕೇಳಿಕೊಳ್ತೇನೆ. ಯಾಕಾಗಿ ಈ ಹತ್ಯೆ ಆಯಿತು ಅಂತ ನಿಮ್ಗೆ ಅನಿಸುತ್ತೆ ಸರ್? ಸುಹಾಸ್ ಶೆಟ್ಟಿ ಮೂಲತಃ ಸಂಘಟನಾಕಾರ, ಉತ್ತಮ ಸಂಘಟಕ ಮತ್ತು ಹಿಂದೂ ಪರ ಹೋರಾಟಗಾರ, ಒಳ್ಳೆಯ ಒಂದು ಸಂಘಟನೆ ಮಾಡುವಂಥ ಒಂದು ಚತುರ ಒಂದು ಸಂಘಟನೆಗಾರ. ಹಾಗಾಗಿ ಇವನನ್ನು ಬೆಳೀಲಿಕ್ಕೆ ಬಿಟ್ಟರೆ ಮುಂದಕ್ಕೆ ನಮಗೆ ಅಪಾಯ ಇದೆ ಅಂತ ಏನಾದರೂ ಯಾರಾದರೂ ಅವನ ಒಂದು ವಿರೋಧಿ ಅವನನ್ನು ಅವನು ಹೇಳ್ತಾ ಇದ್ದ, ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ, ನನಗೆ ಮೆಸೇಜ್ ಹಾಕ್ತಾ ಇದ್ದಾರೆ, ನನ್ನನ್ನು ಸಾಯಿಸ್ತೇನೆ ಅಂತ ಪೋಸ್ಟರ್ ಹಾಕಿ ಕ್ರಾಸ್ ಮಾರ್ಕ್ ಹಾಕಿ ಓಂ ಶಾಂತಿ ಅಂತ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರೆ ಅಂತ ಅವ ಹೇಳ್ತಾ ಇದ್ದ ನನ್ನ ಹತ್ರ. ನಿಮ್ಮ ಹತ್ರ ಯಾವಾಗ ಲಾಸ್ಟ್ ಮಾತಾಡಿದ್ದು? ಯಾವಾಗ ಏನೇನು ಹಂಚ್ಕೊಂಡಿದ್ರು ಆ ಟೈಮಲ್ಲಿ? ಲಾಸ್ಟ್ ಅಂದರೆ ಅವನಿಗೆ ಈಗ ಮೊನ್ನೆ ಭಾನುವಾರ ಅವನ ಲೆಕ್ಕದಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ರಂಗಪೂಜೆ ಇತ್ತು. ಭಾನುವಾರನೂ ಬಂದಿದ್ದ. ನಂತರ ಸೋಮವಾರ ಮದುವೆ ಇತ್ತು. ಮದುವೆಯಲ್ಲಿ ಅವನ ಚಿಕ್ಕಪ್ಪನ ಮಗಳಿಗೆ, ತಂಗಿಗೆ ಮದುವೆ ದಿವಸವನ್ನು ಬಂದಿದ್ದ. ಬಟ್ ಆ ಟೈಮು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಇದಿರಲಿಲ್ಲ. ಅದಕ್ಕಿಂತ ಮುಂಚೆ ಸಿಕ್ಕಿದಾಗಲೆಲ್ಲ ಹೀಗೆ ಮಾವ ನನಗೆ ಬೆದರಿಕೆ ಇದೆ, ಇದು ಹೀಗೆ ಇದು ನಡೀತಾ ಇದೆ ಅಂತಂದರೆ ಪೊಲೀಸ್ನವರು ಇದನ್ನ ಸರಿಯಾದ ರೀತಿಯಲ್ಲಿ ಅವನಿಗೆ ರಕ್ಷಣೆ ಕೊಡಲಿಲ್ಲ, ರಕ್ಷಣಾ ವೈಫಲ್ಯ ಅಂತ ನಾನು ಹೇಳ್ತೇನೆ. ಈ ಹತ್ಯೆಯಿಂದ ಯಾವುದಾದ್ರು ಸಂಘಟನೆ ಇದೆ ಅಂತ ಅನ್ಸುತ್ತಾ? ಈ ಹತ್ಯೆ ಕೈವಾಡ ಯಾವುದಾದ್ರು ಸಂಘಟನೆ ಇದರ ಹಿಂದೆ ಇದೆ ಅಂತ ಅನ್ಸುತ್ತಾ ತಮಗೆ? ಹತ್ಯೆ ಹಿಂದೆ ಅಂದರೆ ಸಂಘಟನೆ ಯಾವುದಿದೆ ಅಂತ ಅದನ್ನು ಗೌರ್ಮೆಂಟ್ ಇದನ್ನು ತನಿಖೆ ಮಾಡಬೇಕು. ಅಂದರೆ ನಾವು ಇಂಥವ್ರ ಮೇಲೆ ಅಂತ ಆರೋಪ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ಘನ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ, ಸುಹಾಸ್ ಅನ್ನೋನು ರೌಡಿ ಶೀಟರ್ ಅಂತ. ಅಂದರೆ ಏಕಮುಖವಾಗಿ ಇವರು ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಅನುಮಾನ ಇದೆ. ಯಾಕೆಂತ ಹೇಳಿದರೆ ಸುಹಾಸ್ ಶೆಟ್ಟಿ ಅನ್ನೋನು ಹಿಂದೂ ಪರ ಹೋರಾಟಗಾರ ಅಷ್ಟೇ. ಮತ್ತು ಅವನಿಗೆ ರೌಡಿ ಶೀಟರ್ ಅನ್ನೋಂಥ ಒಂದು ಪಟ್ಟ ಕಟ್ಟಿ ಈ ಒಂದು ವಿಷಯವನ್ನು ಬೇರೆ ಕಡೆ ತಿರುಗಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನಮಗೆ ಈ ಸರ್ಕಾರದ ಮೇಲೇ ಒಂದು ಅನುಮಾನ ಇದೆ. ಯಾರು ಇಷ್ಟರವರೆಗೆ ಈಗ ಸುಹಾಸ್ ಶೆಟ್ಟಿ ಕೊಲೆಯಾಗಿ ಇಡೀ ರಾಜ್ಯದಲ್ಲಿ ಸಂಚಲನ ಆಗಿದೆ. ಈ ಸಂಚಲನ ಆಗಿದ್ದರೂ ಎಲ್ರಿಗೂ ಗೊತ್ತಿದ್ದರು, ಪೊಲೀಸ್ ವೈಫಲ್ಯ ಇದ್ದರೂ ಯಾವುದೇ ಒಂದು ಜನಪ್ರತಿನಿಧಿ ಸರ್ಕಾರದ ಪರವಾಗಿ ನಮ್ಮ ಮನೆಗೆ ಬಂದಿಲ್ಲ, ಅಥವಾ ಒಂದು ಹೇಳಿಕೆ ಬಿಡುಗಡೆ ಮಾಡುವಾಗ ವಿರುದ್ಧವಾದ ಹೇಳಿಕೆ ಇದೆ. ಒಂದು ತಂದೆ ತಾಯಿ ಇಂಥ ಒಂದು ಅವರಿಗೆ ಆರೋಗ್ಯದಲ್ಲಿ ಒಂದು ಅನಾರೋಗ್ಯ ಪೀಡಿತರು ಇಬ್ಬರು, ಅವರನ್ನೊಂದು ಸಂಪರ್ಕಿಸಿ ನಾವು ನಿಮ್ಮ ರಕ್ಷಣೆಗೆ ಬದ್ಧರಾಗಿದ್ದೇವೆ ಅಂತ ಹೇಳುವಂಥ ಚಿಕ್ಕ ಸೌಜನ್ಯ ಕೂಡ ತೋರಿಸಲಿಲ್ಲ. ಹಾಗಾಗಿ ನಮಗೆ ಈ ಒಂದು ಯಾರು ಇದರ ಹಿಂದೆ ಇರುವ ನೈಜವಾದಂಥ ಒಂದು ಅಪರಾಧಿಗಳು ಇವರನ್ನು ಹುಡುಕಿ ತೆಗಿತಾರೆ ಅನ್ನುವಂಥ ನಂಬಿಕೆ ಇಲ್ಲ. ಈ ತನಿಖೆಯನ್ನು ಈ ಸರ್ಕಾರ NIA ತನಿಖೆಗೆ ಬಿಟ್ಟು ಕೊಡಬೇಕು ಅಂತ ನಾವು ಕೇಳಿಕೊಳ್ಬೋದು ಅಷ್ಟೇ. ಈಗ ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಯಿತು. ಆ ಹತ್ಯೆ ಪ್ರಕರಣದಲ್ಲಿ ಇವರನ್ನು A1 ಆರೋಪಿ ಅಂತೇಳಿ FIR ನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು, A1 ಆರೋಪಿ ಆಗಿ. ಸೊ ಅದೇ ಹತ್ಯೆಗೆ ಇವರನ್ನು ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ತಮಗೆ? ಅದು ಆ ಹತ್ಯೆಗೆ ಟಾರ್ಗೆಟ್ ಮಾಡಿದ್ರ ಅಂತ ನಾನು ಅಂದರೆ ಒಬ್ಬರ ಮೇಲೆ ಆರೋಪ ಅಂದರೆ ಇದ್ದಿರ್ಲಿಕ್ಕೂ ಸಾಕು. ಅದನ್ನು ಸರ್ಕಾರ ತನಿಖೆ ಮಾಡಿ ನಿಜವಾಗಿ ಏನಾಗಿದೆ, ಯಾರು ಅಪರಾಧಿಗಳು, ನೈಜ ಅಪರಾಧಿಗಳು ಈಗ ಅಂದರೆ ಈಗ ತೋರಿಸೋರು ಈ ಸರ್ಕಾರ ತನಿಖೆ ಒಂದು ಕ್ರಮವನ್ನು ಮುಚ್ಚಿ ಹಾಕಲಿಕ್ಕೆ ನೈಜವಾದ ಅಪರಾಧಿಗಳನ್ನೇ ತಂದು ನಿಲ್ಲಿಸಿದ್ದಾರೆ ಅನ್ನೋದರಲ್ಲೂ ನನಗೆ ಅನುಮಾನ ಇದೆ. ಹಾಗಾಗಿ ಇದನ್ನು ತನಿಖೆ ಸರ್ಕಾರ ಮಾಡಲಿ ಅನ್ನೋದನ್ನೇ ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸುಹಾಸ್ ಅವರ ಸೋದರ ಮಾವ ಹೇಳಿರ್ತಕ್ಕಂಥ ಮಾತು. ಈ ಏನು ಪ್ರಕರಣ ಇದೆ, ಇದನ್ನು NIA ಮೂಲಕ ತನಿಖೆಯನ್ನು ಮಾಡಬೇಕು. ಮತ್ತು ಈಗ ಹಿಡಿದಿರ್ತಕ್ಕಂಥ ಆರೋಪಿಗಳು ನೈಜ ಆರೋಪಿಗಳ ಇದರಲ್ಲೂ ಕೂಡ ನಮಗೆ ಸಂಶಯ ಇದೆ. ಸೊ ಸಮಗ್ರವಾದ ತನಿಖೆ ಆದ ನಂತರ ಇದರಿಂದ ಈ ಹತ್ಯೆಗೆ ಕಾರಣ ಏನು, ಹತ್ಯೆ ಮಾಡಿದವರು ಯಾರು, ಇದೆಲ್ಲವೂ ಕೂಡ ಬಹಿರಂಗ ಆಗಬೇಕೆನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.